ಗೋಗಿಕೆಯ ದಲಿತ ಮಹಿಳೆ ಮೇಲಿನ ಅತ್ಯಾಚಾರ ಕೊಲೆ ಖಂಡನೆ ಶಹಾಪುರ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ. ದಿನಾಂಕ 12/1/2026ರಂದು ಶಹಾಪುರ ತಾಲೂಕಿನ ಗೋಗಿಕೆ ಗ್ರಾಮದಲ್ಲಿ ದಲಿತ ಮಹಿಳೆಯ ಮೇಲಿನ ಅತ್ಯಾಚಾರ ಹಾಗೂ ಭೀಕರ ಕೊಲೆ ಪ್ರಕರಣವನ್ನ ಖಂಡಿಸಿ ಆರೋಪಿಗಳನ್ನ ತಕ್ಷಣವೇ ಬಂಧಿಸುವಂತೆ ಒತ್ತಾಯಿಸಿ ಶಹಾಪುರ ನಗರದ ಬಸವೇಶ್ವರ ವೃತ್ತದಲ್ಲಿ ಭಾರೀ ರಸ್ತೆ ತಡೆ ನಡೆದಿ ಪ್ರತಿಭಟನೆಯನ್ನ ಮಾಡಲಾಯಿತು. ಈ ಪ್ರತಿಭಟನೆಯನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ದಲಿತ ಪರ ಸಂಘಟನೆಗಳ ಒಕ್ಕೂಟ, ರೈತ ಸಂಘಟನೆಗಳು, ಪ್ರಗತಿಪರ ಚಿಂತಕರು ಹಾಗೂ ಬುದ್ಧಿಜೀವಿಗಳು ನೇತೃತ್ವ ವಹಿಸಿದ್ರು. ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆರೋಪಿಗಳಿಗೆ ತ್ವರಿತವಾಗಿ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದ್ರು. ಪ್ರತಿಭಟನೆ ವೇಳೆ ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರಕರಣದ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಲಾಯಿತು. ಜಿಲ್ಲಾಡಳಿತ ಭರವಸೆ ಹಿನ್ನೆಲೆ ತಾತ್ಕಾಲಿಕವಾಗಿ ಹೋರಾಟವನ್ನು ಹಿಂಪಡೆಯಲಾಯಿತು. ಆದರೆ ತಕ್ಷಣವೇ ಆರೋಪಿಗಳನ್ನು ಬಂಧಿಸದೇ ಇದ್ದರೆ ಶಹಾಪುರ ತಾಲೂಕನ್ನು ಸಂಪೂರ್ಣ ಬಂದ್ ಮಾಡಿ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನ ನೀಡಲಾಯಿತು. ಪ್ರತಿಭಟನೆಯ ಉದ್ದೇಶ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಜಿಲ್ಲಾಧ್ಯಕ್ಷರು ಹತ್ತಿಗೂಡರ್ ಶರಣರೆಡ್ಡಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಪ್ರತಿಭಟನಾಕಾರರು ಸರ್ಕಾರ ಹಾಗೂ ಜಿಲ್ಲಾಡಳಿತಕ್ಕೆ ಸ್ಪಷ್ಟ ಎಚ್ಚರಿಕೆಯನ್ನು ನೀಡಿದರು. ಈ ಪ್ರತಿಭಟನೆಯಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ನಿಂಗಣ್ಣ ದೇವರ ಗೋನಲ್, ಚೆನ್ನಪ್ಪ ಆನೆಗುಂದಿ, ಎಸ್ಎಂ ಸಾಗರ್, ಶರಣರೆಡ್ಡಿ ಹತ್ತಿಗೂಡೂರ್, ದಾವುಲ್ ಸಾಬ್ ನದಾಬ್, ಮಹಾದೇವಪ್ಪ ದಿಕ್ಕಿ, ಶಿವಕುಮಾರ್ ದೊಡ್ಡಮನಿ, ಮಾನಪ್ಪ ಮುದ್ರಿಕಿ, ಭೀಮಾಶಂಕರ್ ಕಟ್ಟಿಮನಿ, ಹುಸನಪ್ಪ ಕಟ್ಟಿಮನಿ, ಮಣಿನಿಂಗಣ್ಣ ಕದ್ರಾಪುರ್, ಪರಶುರಾಮ್ ಪೂಜಾರಿ, ಚಂದನ್ಗೌಡ ಹಬ್ಬಳ್ಳಿ, ಮಾಂತುಗೌಡ ಮದರ್ಕಿ, ಗುರುರಾಜ್ ಕಾಮಸಂ, ಸಂತೋಷ್ ಸಾಹುಕಾರ್, ಭೀಮಾಶಂಕರ ವಡಗರ, ರಮೇಶ್ ಗಾಂಜಿ, ತಾಲೂಕು ಅಧ್ಯಕ್ಷರು ಶಾಪುರ, ದುರ್ಗಮ್ಮ ಕಟ್ಟಿಮನಿ, ಹಳಿಸಾಗರ್, ಸುಭಾಷ್ ಹೊತ್ಪೇಟ್, ಇಸ್ಮಾಯಿಲ್ ತಿಮ್ಮಾಪುರಿ, ಸಂಗಮೇಶ್ ಕುಂಬಾರ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಘಟನೆ ಆಗೋದ್ರಿಂದ ಅಲ್ಲಿನ ಪೊಲೀಸ್ ಇಲಾಖೆ, ಅಲ್ಲಿನ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ನೋಡಬೇಕಾಗಿದೆ. ಆದಷ್ಟು ಬೇಗನೆ ನಡೆಯತಕ್ಕಂಥ ಘಟನೆಯನ್ನು ಮಾನ್ಯ ಜಿಲ್ಲಾಡಳಿತ ಮತ್ತು ಸರ್ಕಾರ ಮತ್ತು ಗುಪ್ತ ಮಾಹಿತಿ ಇಲಾಖೆ ಎಚ್ಚೆತ್ತುಕೊಂಡು ಜಯಂ ಮೇಲೆ ನಡೆಸತಕ್ಕಂಥ ಕೊಲೆಯನ್ನು ಶೀಘ್ರದಲ್ಲಿ ಆರೋಪಿಗಳ ಯಾವುದೇ ಸಮುದಾಯದ ಯಾವುದೇ ಜಾತಿಯ ಜನಾಂಗದಲ್ಲಿ ಅವರನ್ನು ತಕ್ಷಣ ಬಂಧಿಸುವಂತ ಕೆಲಸ ಆಗಲೇಬೇಕಂತಕ್ಕಂಥ ವಾದನ ಕೂಡ ಇವತ್ತು ಹೋರಾಟ ಮೂಲಕ ನಾವು ಒತ್ತಾಯವನ್ನು ಆಗ್ರಹವನ್ನು ಪಡಿಸುತ್ತಿದ್ದೇವೆ. ಅದಕ್ಕಾಗಿ ನಾವೆಲ್ಲರೂ ಈ ಹೋರಾಟವನ್ನು ಮುಂದುವರೆದ ಭಾಗವಾಗಿ ಶಾಪುರದಲ್ಲಿ ನಡೆಸತಕ್ಕಂಥ ಹೋರಾಟ, ಈ ಹೋರಾಟ ತೀವ್ರವಾಗಿ ಮತ್ತು ಮುಂದುವರಿಯುವುದರಲ್ಲಿ ಮುಖಾಂತರ ಇವತ್ತು ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಂಡು ಇವತ್ತು ಜಯಮಾಳ ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಆ ಕುಟುಂಬ ಇವತ್ತು ಬೀದಿಗೆ ಬಂದು ನಿಂತಿದೆ. ಇದೆಲ್ಲ ಆದರೂ ಕೂಡ ಪೊಲೀಸ್ ಇಲಾಖೆ ವ್ಯವಸ್ಥೆ ಸಂಪೂರ್ಣ ಅವ್ಯವಸ್ಥವಾಗಿ ಅದಕ್ಕಾಗಿ ನಾವು ಮಾನ್ಯ ಈ ಭಾಗದ ಮಂತ್ರಿಗಳು, ಈ ಭಾಗದ ಜಿಲ್ಲಾಡಳಿತ ಏನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಅದಕ್ಕಾಗಿ ಕೂಡಲೇ ಜಯಮಾಳ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾದ್ರೆ ನಾವೆಲ್ಲರೂ ಇವತ್ತು ದಲಿತ ಪರ ಸಂಘಟನೆಗಳು ಎಲ್ಲರೂ ಸೇರಿಕೊಂಡು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟವನ್ನು ಯಾದಗಿರಿ ಜಿಲ್ಲೆವರೆಗೆ ಇಡೀ ರಾಜ್ಯದಂತ ವಿಸ್ತರಣೆ ಆಗ್ತಿದ್ದ ಪೂರ್ವದಲ್ಲಿ ಜಯಮಾಳ ಕೊಲೆ ಮಾಡಿರ್ತಕ್ಕಂಥ ಆರೋಪಗಳನ್ನು ತಕ್ಷಣ ಬಂಧಿಸಬೇಕಂತಕ್ಕಂಥ ವಾದವನ್ನು ಕೂಡ ಇವತ್ತು ನಾವು ಆಗ್ರಹವನ್ನು ಮಾಡ್ತಿದ್ದೇವೆ. ಅದಕ್ಕಾಗಿ ಮಾನ್ಯ ಜಿಲ್ಲೆಯ ಮಂತ್ರಿಗಳು, ಜಿಲ್ಲಾಡಳಿತ ಆ ಕುಟುಂಬಕ್ಕೆ ಕನಿಷ್ಠ ಸೌಜನ್ಯಕ್ಕಾದರೆ ಆ ಕುಟುಂಬದ ಮನೆಗೆ ಇವತ್ತು ತಾವು ಭೇಟಿ ಕೊಡಬೇಕಾಗ್ತದೆ. ಇವತ್ತು ಆ ಕೊಲೆಯಾಗಿರ್ತಕ್ಕಂಥ ಹೆಣ್ಣುಮಗಳ ಬೇರೆ ಎಲ್ಲ ಪರಿಶಿಷ್ಟ ಜಾತಿ ಜನಾಂಗದ ದಲಿತ ಮೇಳಾಗಿರೋದ್ರಿಂದ ನೀವು ಆ ಕುಟುಂಬಕ್ಕೆ ಧೈರ್ಯವನ್ನು ತುಂಬಬೇಕಾಗ್ತದ, ಆ ಕುಟುಂಬಕ್ಕೆ ನೀವು ಸಹಾಯವನ್ನು ಮಾಡಬೇಕಾಗ್ತದ. ಆ ಕೆಲಸವನ್ನು ಮಾನ್ಯ ಜಿಲ್ಲಾ ಮಂತ್ರಿಗಳು, ಜಿಲ್ಲಾಡಳಿತ ಸರ್ಕಾರ ಮಾಡಬೇಕಾಗಿದೆ. ಅದು ಮಾಡದಾದರೆ ಇವತ್ತು ಶಾಪುರದಲ್ಲಿ ಮುಂಬರುವ ದಿನಗಳಲ್ಲಿ ಶಾಪುರನ್ನು ಬಂದು ಮಾಡುವ ಮೂಲಕ ಜಯಮ್ಮ ಕುಟುಂಬಕ್ಕೆ ಸಂಪೂರ್ಣ ನ್ಯಾಯವನ್ನು ತರಿಸಿಕೊಡುವಂಥ ಕಾಲವನ್ನು ಇನ್ನೂ ಮಿಂಚಿರತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸುತ್ತಿದ್ದೇನೆ. ಆ ಅವಕಾಶಕ್ಕೆ ಮಾನ್ಯ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಗುಪ್ತ ಮಾಹಿತಿ ಇಲಾಖೆ ಆದಷ್ಟು ಬೇಗ ಯಾವುದೇ ಗ್ರಾಮದವರಾಗಲಿ ಯಾವುದೇ ಜನಾಂಗದವರಿಗೆ ಕಿಡಿಗಳನ್ನು ಬಂಧಿಸುವಂಥ ಕೆಲಸ ನೀವು ಮಾಡಲೇಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಒತ್ತಾಯವನ್ನು ಮಾಡ್ತೇನೆ.
ಇಷ್ಟೆಲ್ಲ ಹೋರಾಟವನ್ನು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕಂತ ಮಾತನ್ನು ಕೂಡ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಹೋರಾಟವನ್ನು ಮುಂದುವರಿಸೋಣ ಮತ್ತು ತಾತ್ಕಾಲಿಕವಾಗಿ ಅವರಿಗೆ ಒಂದು ಸಮಯನ ಅವಕಾಶ ಮಾಡಿಕೊಟ್ಟು ಈ ಸಂದರ್ಭದಲ್ಲಿ ಮಾತ್ರ ಅವಕಾಶ ನಮ್ಮೆಲ್ಲರೂ ಹೊಂದಿಸಿ ಮಾತು ಮುಗಿಸ್ತಾರೆ. ಥ್ಯಾಂಕ್ ಯು. ಮಾನ್ಯ ಸಚಿವರು ಮಾತಾಡ್ತೀವಿ. ಗೋಗಿ ಗ್ರಾಮದಲ್ಲಿ ನಡೆದಂಥ ಘಟನೆ ಇವತ್ತು ಜಯ ಮಂಟಕ್ಕೆ ಆಕಿನ ಮಕ್ಕ ಅಥವಾ ಸಣಮ್ಮ ನಮ್ಮ ದಲಿತ ಸಮುದಾಯದ ಹೆಣ್ಣುಮಗಳಾಗಿರ್ತಾರೆ. ಬಹುಶಃ ಆಕೆ ಇವತ್ತು ಕೊನೆಯಾಗಿ ಒಂದು ತಿಂಗಳ ಕಾಲ ಇವತ್ತು ಗತಿಸಿ ಹೋಗುತ್ತಿದೆ. ಇವತ್ತು ಜಯಮ್ಮನ ಕಳೆದುಕೊಂಡ ಕುಟುಂಬ ಇವತ್ತು ಬೀದಿಗೆ ಬಂದು ಕೂತಿದೆ ಅಂತಂದ್ರೆ ನಮ್ಮ ನಾಳೆಯ ಸರ್ಕಾರ ಇವತ್ತು ಏನು ಮಾಡ್ತಕ್ಕಂಥದ್ದನ್ನು ಪ್ರಯತ್ನ ಮಾಡಬೇಕಾಗಿದೆ ನಾವೆಲ್ಲ ಕೇಳಬೇಕು. ಯಾಕಂತಂದ್ರೆ ಜಯಮ್ಮಳವರು ಅದು ಕೊನೆಯೇ ಆಗಿದೆ ಅಂತಕ್ಕಂಥದ್ದನ್ನ ಈಗಾಗಲೇ ದಲಿತ ಸಮುದಾಯಕ್ಕೆ ಆ ಕುಟುಂಬ ವರ್ಗದವರಿಗೆ ಗೊತ್ತಾಗಿದೆ. ಇವತ್ತು ಈ ಕೊನೆ ಇವತ್ತು ಹೋಗಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಘಟನೆ ಆಗಿದ್ರಿಂದ ಅಲ್ಲಿನ ಪೊಲೀಸ್ ಇಲಾಖೆ ಅಲ್ಲಿನ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ನೋಡಬೇಕಾಗಿದೆ. ಆದಷ್ಟು ಬೇಗನೆ ಹೋಗಿಯಲ್ಲಿ ನಡೆಸತಕ್ಕಂಥ ಘಟನೆಯನ್ನು ಮಾನ್ಯ ಜಿಲ್ಲಾಡಳಿತ ಮತ್ತು ಸರ್ಕಾರ ಮತ್ತು ಗುಪ್ತ ಮಾಹಿತಿ ಇಲಾಖೆ ಎಚ್ಚೆತ್ತುಕೊಂಡು ಜಯಂ ಮೇಲೆ ನಡೆಸತಕ್ಕಂಥ ಕೊನೆಯನ್ನು ಶೀಘ್ರದಲ್ಲಿ ಆರೋಪಿಗಳ ಯಾವುದೇ ಸಮುದಾಯದ ಯಾವುದೇ ಜಾತಿಯ ಜನಾಂಗದವರಲ್ಲಿ ಅವರನ್ನು ತಕ್ಷಣ ಬಂಧಿಸುವಂತ ಕೆಲಸ ಆಗಲೇಬೇಕಂತಕ್ಕಂಥ ವಾದವನ್ನು ಕೂಡ ಇವತ್ತು ಹೋರಾಟ ಮೂಲಕ ನಾವು ಒತ್ತಾಯವನ್ನು ಆಗ್ರಹವನ್ನು ಪಡಿಸಿದ್ದೇವೆ. ಅದಕ್ಕಾಗಿ ನಾವೆಲ್ಲರೂ ಈ ಹೋರಾಟವನ್ನು ಮುಂದುವರೆದ ಭಾಗವಾಗಿ ಶಾಪುರದಲ್ಲಿ ನಡೆಸತಕ್ಕಂಥ ಹೋರಾಟ ಈ ಹೋರಾಟ ತೀವ್ರವಾಗಿ ಮತ್ತು ಮುಂದುವರಿಯಲು ಅದರಲ್ಲಿ ಮುಖಾಂತರ ಇವತ್ತು ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಂಡಿದ್ದಕ್ಕೆ ಇವತ್ತು ಜಯಮ್ಮಳ ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಆ ಕುಟುಂಬ ಇವತ್ತು ಬೀದಿಗೆ ಬಂದು ನಿಂತಿದೆ. ಇಷ್ಟೆಲ್ಲ ಆದರೂ ಕೂಡ ಪೊಲೀಸ್ ಇಲಾಖೆ ವ್ಯವಸ್ಥೆ ಸಂಪೂರ್ಣ ಅವ್ಯವಸ್ಥವಾಗಿ ಎದ್ದು ಕಾಣುತ್ತಿದೆ. ಅದಕ್ಕಾಗಿ ತಾವು ಮಾನ್ಯ ಈ ಭಾಗದ ಮಂತ್ರಿಗಳು ಈ ಭಾಗದ ಜಿಲ್ಲಾಡಳಿತ ಏನ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಅದಕ್ಕಾಗಿ ಕೂಡಲೇ ಜಯಮ್ಮಳ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾದ್ರೆ ನಾವೆಲ್ಲರೂ ಇವತ್ತು ದಲಿತ ಪರ ಸಂಘಟನೆಗಳು ಮಹಿಳೆಯರು ಎಲ್ಲರೂ ಸೇರಿಕೊಂಡಿದ್ದಕ್ಕೆ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟವನ್ನು ಯಾದಗಿರಿ ಜಿಲ್ಲೆಯವರೆಗೆ ಇಡೀ ರಾಜ್ಯದಂತ ವಿಸ್ತರಣೆ ಆಗಿಂತ ಪೂರ್ವದಲ್ಲಿ ಜಯಮ್ಮಳ ಕೊಲೆ ಮಾಡಿರ್ತಕ್ಕಂಥ ಆರೋಪಗಳನ್ನು ತಕ್ಷಣ ಬಂಧಿಸಬೇಕಂತಕ್ಕಂಥ ವಾದವನ್ನು ಕೂಡ ಇವತ್ತು ನಾವು ಆಗ್ರಹವನ್ನು ಮಾಡ್ತಿದ್ದೇವೆ. ಅದಕ್ಕಾಗಿ ಮಾನ್ಯ ಜಿಲ್ಲೆಯ ಮಂತ್ರಿಗಳು ಜಿಲ್ಲಾಡಳಿತ ಆ ಕುಟುಂಬಕ್ಕೆ ಕನಿಷ್ಠ ಸೌಜನ್ಯಕ್ಕಾದ್ರೆ ಆ ಕುಟುಂಬದ ಮನೆಗೆ ಇವತ್ತು ತಾವು ಭೇಟಿ ಕೊಡ್ಬೇಕಾಗ್ತದ. ಇವತ್ತು ಆ ಕೊನೆಯಾಗಿರ್ತಕ್ಕಂಥ ಹೆಣ್ಣುಮಗಳ ಬೇರೆ ಅಲ್ಲ, ಪರಿಶಿಷ್ಟ ಜಾತಿ ಜನಾಂಗದ ದಲಿತ ಮಹಿಳೆಯಾಗಿರೋದ್ರಿಂದ ನೀವು ಆ ಕುಟುಂಬಕ್ಕೆ ಧೈರ್ಯವನ್ನು ತುಂಬಬೇಕಾಗ್ತದ. ಆ ಕುಟುಂಬಕ್ಕೆ ನೀವು ಸಹಾಯವನ್ನು ಮಾಡಬೇಕಾಗ್ತದ. ಆ ಕೆಲಸವನ್ನು ಮಾನ್ಯ ಜಿಲ್ಲಾ ಮಂತ್ರಿಗಳು ಜಿಲ್ಲಾಡಳಿತ ಸರ್ಕಾರ ಮಾಡಬೇಕಾಗಿದೆ. ಅದು ಮಾಡಲೇವಾದರೆ ಇವತ್ತು ಶಾಪುರದಲ್ಲಿ ಮುಂಬರುವ ದಿನಗಳಲ್ಲಿ ಶಾಪುರವನ್ನು ಬಂದು ಮಾಡುವ ಮೂಲಕ ಜಯಮ್ಮ ಕುಟುಂಬಕ್ಕೆ ಸಂಪೂರ್ಣ ನ್ಯಾಯವನ್ನು ತರಿಸಿಕೊಡುವಂತ ಕಾಲವನ್ನು ಇನ್ನೂ ಮೀಸಲಿರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಿದ್ದೇನೆ. ಆ ಅವಕಾಶಕ್ಕೆ ಮಾನ್ಯ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಗುಪ್ತ ಮಾಹಿತಿ ಇಲಾಖೆ ಆದಷ್ಟು ಬೇಗ ಯಾವುದೇ ಗ್ರಾಮದವರಾಗಿರಲಿ ಯಾವುದೇ ಜನಾಂಗದವರ ಕಿಡಿಗೇಡಿಯನ್ನು ಬಂಧಿಸುವಂತ ಕೆಲಸ ನೀವು ಮಾಡಲೇಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಇವತ್ತು ಒತ್ತಾಯನ ಮಾಡ್ತೇನೆ. ಇಷ್ಟೆಲ್ಲ ಹೋರಾಟವನ್ನು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕಂತ ಮಾತನ್ನು ಕೂಡ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಹೋರಾಟವನ್ನು ಮುಂದುವರಿಸೋಣ ಮತ್ತು ತಾತ್ಕಾಲಿಕವಾಗಿ ಅವರಿಗೆ ಒಂದು ಸಮಯನ ಅವಕಾಶ ಮಾಡಿಕೊಟ್ಟು ಈ ಸಂದರ್ಭದಲ್ಲಿ ಮಾತಾಡೋಕೆ ಎಲ್ಲರಿಗೂ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.